ಪ್ರಿಯ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದಿನಾಂಕ 27/7/2021 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಎಂ ಹಾದಿಮನಿ ಪ್ರಾಚಾರ್ಯರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿ. ಮುಖ್ಯ ಅತಿಥಿಗಳು ಶ್ರೀ ಡಾಕ್ಟರ್ ಸುನಿಲ್ ಎಂ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕರು, ರಸಾಯನಶಾಸ್ತ್ರ ವಿಭಾಗ, ಕೆಎಲ್ಇ ಸೊಸೈಟಿ, ಬಸವಪ್ರಭು ಕೋರೆ ಕಾಲೇಜು, ಚಿಕ್ಕೋಡಿ. ಇನ್ನೋರ್ವ ಅತಿಥಿಗಳು ಶ್ರೀ ಶಿವಾನಂದ ಅವಟಿ, ಉಪನ್ಯಾಸಕರು, ಶಿಕ್ಷಣ ವಿಭಾಗ, ಶಿವಾನಂದ ಕಾಲೇಜ್, ಕಾಗವಾಡ್. ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಎಸ್.ಜಿ. ಮುಲ್ಲಾ ಇವರು ವಹಿಸಿಕೊಂಡು ವಿಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟರು ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಪ್ರೊಫೆಸರ್ ಪುಷ್ಪಾ ಎನ್ ಅವಂಟಿ, ಐಕ್ಯೂಎಸಿ ಸಂಚಾಲಕರು ಹೇಳಿಕೊಟ್ಟರು. ಸ್ವಾಗತ ಭಾಷಣವನ್ನು ಪ್ರೊಫೆಸರ್ ಎಂ ಮಂಟೂರ್ ಮಾಡಿದ್ರು. ಪ್ರಾರ್ಥನೆಯನ್ನು ಜ್ಯೋತಿ ನಾಗರಾಳ್ ಅವರು ಮಾಡಿದ್ರು. ವಂದನಾರ್ಪಣೆಯನ್ನು ಬಿಎಸ್ ಬಿದ್ರೋಳಿ, ನಿರೂಪಣೆಯನ್ನು ಕುಮಾರಿ ಪೂಜಾ ಮಾಂತಣ್ಣ ಹಾಗೂ ಸುಮಂಗಳ ಯಾದವಾಡ್, ಡಾಕ್ಟರ್ ಎನ್.ವಿ. ಅಸ್ಕಿ, ಪ್ರೊಫೆಸರ್ ಮಾಲ್ಕನವರ್, ಪ್ರೊಫೆಸರ್ ಎಸ್.ವಿ. ಸಜ್ಜನ್ ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಪ್ರತಿ ವರ್ಷ ನಾವು ಇಷ್ಟು ವಿಜೃಂಭಣೆ ಆಚರಿಸ್ತಿದ್ವಿ. ಬಟ್ ನನಗೆ ಖುಷಿ ಅನಿಸಿದ್ದೆ ಅಂದ್ರೆ ಈ ಸರಿ ಮಾತ್ರ ಭಾಳ ಖುಷಿ ಅನಿಸ್ತು. ಅದ್ರೊಳಗೆ ನಾವು ಈ ಸರಿ ಅಂತೂ ಫೈನಲ್ ಇಯರ್ ಇಷ್ಟು ಎಂಜಾಯ್ ಯಾವಾಗಲೂ ಮಾಡಿಲ್ಲ. ನಾವು ಪಾರ್ಟಿಸಿಪೇಟ್ ಇವೆಂಟ್ಸ್ ಅನ್ನ ಏರ್ಪಡಿಸಿದ್ವಿ ನಮ್ಮ ಕಾಲೇಜ್ ಒಳಗೆ. ಸ್ಪೀಚ್ ಮತ್ತು ಎಸ್ಸೆ, ಕ್ವಿಜ್, ಅದ್ರೊಳಗೆ ಎಷ್ಟೊಂದು ಜನ ಭಾಗವಹಿಸಿದ್ರು. ನಾವು ನಮ್ಮ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಸೀಮಿತ ಅಂತ ಇಟ್ಟಿರಲಿಲ್ಲ. ಆಲ್ ಓವರ್ ಕಾಲೇಜ್, ನಮ್ಮ ಕಾಲೇಜ್ ಒಳಗೆ ಆಲ್ ಡಿಪಾರ್ಟ್ಮೆಂಟ್ಸ್, BA ಬಂತು, BCom ಬಂತು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಎಷ್ಟೊಂದು ಜನ ಹಳ್ಳಿಯಿಂದ ಬರ್ತಾರೆ, ಅವರೆಲ್ಲ ಎಷ್ಟೋ ನಂದು ಬರ್ಕೊ ಅಂತ ಅಷ್ಟು ಹೆಸರು ಬರೆಸಿ ಎಲ್ಲರೂ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಭಾಗವಹಿಸಿದ್ರು. ಅವ್ರಿಗೆಲ್ಲ ಥ್ಯಾಂಕ್ಸ್. ನೆಕ್ಸ್ಟ್ ನಮ್ಗೆ ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ನಮ್ದು ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಟೀಚರ್ಸ್ಗಳಿಗೆ, ಎಲ್ರಿಗೂ, ನಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ನಮ್ಮ ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದ ಒಂದು ಸಂಘಟನೆಯಲ್ಲಿ ಮಹಾವಿದ್ಯಾಲಯದ ಎಲ್ಲ ವಿಭಾಗದ ವಿದ್ಯಾರ್ಥಿನಿಯರು, ಎಲ್ಲ ಪ್ರಾಧ್ಯಾಪಕರು ಬಹಳ ವಿಜೃಂಭಣೆಯಿಂದ. ಉದ್ದೇಶ ಅಂತಂದ್ರೆ ವಿಜ್ಞಾನದ ಒಂದು ದಿನನಿತ್ಯದ ಬಳಕೆ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಬೇಕು. ವಿಜ್ಞಾನದಲ್ಲಿ ಹೊಸ ಹೊಸ ಅನ್ವೇಷಣೆ ಏನಾಗ್ತಾ ಇದ್ದಾವೆ ಅನ್ನೋದನ್ನ ನಾವು ಜನಸಾಮಾನ್ಯರಿಗೆ ತಲುಪಿಸುವ ಒಂದು ನಿಟ್ಟಿನಲ್ಲಿ ಸರ್ ಸಿ.ವಿ. ರಾಮಣ್ಣರಿಗೆ ನೊಬೆಲ್ ಪ್ರಶಸ್ತಿಯನ್ನು ವರದಿಗಾರರು ಯಶವಂತ್ ಕಲ್ಲುತ್ತಿ.